ಹಾಂ ಸ್ಟಾರ್ಟ್ ಮಾಡಪ್ಪ. ಎಲ್ರಿಗೂ ನಮಸ್ಕಾರ ರೀ. ನನ್ನ ಹೆಸರು ಮೌನೇಶ್ ನಟರಂಗ್ ಅಂತ. ಇವತ್ತು ವಿಶೇಷವಾದ ಒಂದು ಇಂಟರ್ವ್ಯೂ ಮಾಡತ್ತೀವಿ ಸತೀಶ್ ಸರ್ ಜೋಡಿ. ಭಾಳ ಖುಷಿ ಆಗತ್ತೈತಿ. ಮತ್ತೆ ಸರ್ ಇದಾರೆ, ನಮ್ಮ ಡೈರೆಕ್ಟರ್ ಸರ್ ಇದಾರೆ, ಸತೀಶ್ ಸರ್ ಇದಾರೆ. ಅವ್ರನ್ನ ಮಾತಾಡ್ಸ್ಬಿಡ. ಸರ್ ನಮಸ್ತೆ ಸರ್. ಏನು ನನ್ನ ಇಂಟ್ರು ನೀವು ಮಾಡ್ತೀರಾ, ನಿಮ್ಮ ಇಂಟ್ರು ನಾನು ಮಾಡ್ತೀನಿ ಕರೆಕ್ಟಾಗಿ? ಈಗ ನೀನು ಇಂಟ್ರು ಮಾಡ್ತಾ ಇದೆಯಾ ಇಲ್ಲ ನಾನು ಮಾಡ್ತಾ ಇದ್ದೀನ? ಯಾಕಂದ್ರೆ ಚೇರ್ 3 ಆ ಕಡೆ ಹಾಕೊಂಡಿದ್ದೀರಾ, ನಾನೊಬ್ಬರು ಈ ಕಡೆ ಹಾಕಿದ್ದೀರಾ. ಇಲ್ಲೇ ನೋಡಿ ಸಪ್ರೇಷನ್ ನಿಮ್ದು. ನನ್ನ ಸೈಡ್ ಲೈನ್ ಮಾಡ್ಬಿಟ್ರಲ್ಲಪ್ಪ ನೀವು. ನಮ್ಮ ದೃಷ್ಟಿಲಿ ಇವಾಗ ನೀವು ಮೇಲಿದ್ದೀರಲ್ವ ಅಂದ್ರೆ ನನ್ಗಿನ್ನೂ ಟೈಮ್ ಇದೆ ಗುರು. ನೀನೇನು ನಾನು ಇನ್ನು ಇಲ್ಲ, ನಮ್ಮ ಸಿನಿಮಾನು ಪ್ರೆಸೆಂಟ್ ಮಾಡ್ತಾ ಇದ್ದೀರಣ್ಣ. ಸೊ ಹೀಗಾಗಿ ನಿಮ್ಗೆ ಒಂದು ಪ್ರತ್ಯೇಕವಾದ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿಗೋಸ್ಕರ ನೀವು ಸಪರೇಟ್ ಆಗಿ ಕೊಟ್ಟಿದ್ದೀರಾ. ಅಂದ್ರೆ ನಿಮ್ಮ ಭೀಮರಾವ್ ಇದಾರಲ್ಲ ಡೈರೆಕ್ಟ್ರು, ನನಗೆ ಕೊಟ್ಟಿರೋ ಕಾಟ ಇದೆಯಲ್ಲ 6 ತಿಂಗಳಿಂದ, ಅದಕ್ಕೆ ಪ್ರತ್ಯೇಕವಾದ ಚೇರೆ ಹಾಕ್ಬೇಕು. ನಿಮ್ಮ ಎಫರ್ಟು, ನಿಮ್ಮ ಶ್ರಮ ನಮ್ಗೆ ಇಲ್ಲಿ ತಂದಿದೆ. ನಮ್ಮ ಹೆಬ್ಬುಲಿ ಕಟ್ಟು ಅನ್ನೋದು ಈಗ ಮೈಸೂರಿಗೂ ಹೋಗಿದ್ವಿ ನಿನ್ನೆ ಸರ್ ಆಕ್ಚುಲಿ. ಸೊ ಇವ್ರಿಬ್ರು ನೋಡಿ ಅಲ್ಲೆಲ್ಲ ಫ್ಯಾನ್ಸ್ ಎಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಖುಷಿ ಬಂದು ಫೋಟೋ ತೆಕ್ಕೊಳ್ಳೋದು, ಅದು ಮಾಡೋದು ಇದು ಮಾಡೋದು ಎಲ್ಲ ನೋಡಿದ್ರೆ ಏನಾಗದ. ಇವ್ರಿಬ್ರು ನೋಡಿದೀವಿ, ಕೆಲವೊಬ್ರು ಏನಿರ್ತಾರ ಸತೀಶ್ ಸರ್ ಇದ್ರ ಪೇಜಲ್ಲಿ ನೋಡಿದ್ವಿ, ಮತ್ತೆ ಏನು ಇನ್ಸ್ಟಾಗ್ರಾಮ್ದಲ್ಲಿ ನೋಡಿದ್ವಿ, ಯೂಟ್ಯೂಬಲ್ಲಿ ನೋಡಿದ್ವಿ, ಇಂಟರ್ವ್ಯೂ ನೋಡಿದ್ವಿ, ಆ ಥರ. ಮತ್ತೆ ಏನು ಇವ್ರದೆಲ್ಲ ಅದೇನೋ ಕನೆಕ್ಟ್ ಆಗಿದೆ ಹುಡುಗರಿಗೆ. ಅದೇ ನಿಮ್ಗೇನು ಗೊತ್ತಾ, ಅದು ನನಗನ್ಸೋದು ವೆರಿ ಲಕ್ಕಿ. ಅದು ಯಾಕೆ ಗೊತ್ತಾ, ಮೊದಲನೇ ಸಿನಿಮಾ ಹಂಗೆ ನಿಮ್ಮನ್ನು ಗುರುತಿಸಿ ಯಾರೋ 4 ಜನ ಮಾತಾಡ್ಸಿದ್ದೀರ, ನಿಮ್ಮ ಕಂಟೆಂಟ್ ನೋಡಿ ಇಷ್ಟಪಡೋದಾಯ್ತಲ್ಲ, ಅದೇ ದೊಡ್ಡ ವಿಷಯ. ಅದಾಗಲ್ಲ ಯಾವಾಗಲೂ. ಒಂದು ಸಿನಿಮಾ ರೀಚ್ ಮಾಡೋಕ್ಕೆ ಬಡ್ದಾಡ್ತಾ ಇರ್ತೀವಿ ನಾವು, ಒದ್ದಾಡ್ತಾ ಇರ್ತಾರೆ. ಎಷ್ಟು ಸಿನಿಮಾ ಬರ್ತವೆ, 200-300 ಸಿನಿಮಾ ಬರ್ತವೆ. ಅದರಲ್ಲಿ ನಿಮ್ಮ ಹೆಸರು ಹೇಳ್ತಾವ್ರೆ ಅಂತಂದ್ರೆ ನಿಮ್ಮನ್ನು ಯಾರೋ ಬಂದು ಸೆಲ್ಫಿ ತಗೋತಾವ್ರೆ ಅಂದರೆ, ಅಂದರೆ ನಾವೇನು ಮೊದಲನೇ ಸ್ಟೆಪ್ ಇಟ್ಟಿದ್ವೋ ಈ ಥರ ಪಬ್ಲಿಸಿಟಿ ಹೋಗ್ಬೇಕು ಅಂತ, ಅದೆಲ್ಲ ಒಂದು ಕಡೆ ರೀಚ್ ಆಗಿದ್ದೀವಿ ಅಂತ ಅನ್ಸುತ್ತೆ. ಈಗ ಫಸ್ಟ್ ಟೈಮ್ ನೀವು ಮೊದಲನೇ ಸಿನಿಮಾ ಮಾಡಿದಾಗ ಹೇಗೆ ಅನಿಸುತ್ತೆ? ಈಗ ಭೀಮರಾವ್ ಅವರು ಮೊದಲನೇ ಸರಿ ಡೈರೆಕ್ಟ್ ಮಾಡಿದ್ದಾರೆ, ಹುಡುಗ ಫಸ್ಟ್ ಟೈಮ್ ಲೀಡಾಗಿ ಮಾಡ್ತಿದ್ದೆ. ನಿಮಗೆ ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಹೆಂಗಿತ್ತಣ್ಣ? ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ನಾನು ಮಾದೇಶ ಶಿವಣ್ಣವ್ರ ಜೊತೆ ಫಸ್ಟ್ ಸಿನಿಮಾ ಮಾಡಿದ್ದು ನಾನು. ಆವಾಗಲೇ ಒಂಥರ ಏನಂದ್ರೆ ನನಗೆ ಆ ರೀಲ್ ಟರರ್ ಅಂತ ಶುರುವಾಗೋದಲ್ಲ, ಆ ಸೌಂಡ್ ಕೇಳಿದ್ರೆ ಒಂದು ನರ್ವಸ್ಸು, ಭಯ. ಬಟ್ ಅದು ಫಿಲ್ಮ್ ಮೇಕಿಂಗ್ ಅವತ್ತಿಗೆ ಬೇರೆ ಇತ್ತು. ಇವತ್ತು ಫಿಲ್ಮ್ ಮೇಕಿಂಗ್ ಅನ್ನೋದು ಭಾಳ ಈಸಿ ಆಗ್ಬಿಟ್ಟಿದೆ. ಅಂದ್ರೆ ಇವತ್ತು ಒಂದು ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಸಿನಿಮಾ ಮಾಡ್ಬೋದು, ಯಾರು ಸಿಗ್ತಾರೆ ಅವರೇ ಸಿನಿಮಾ ಮಾಡ್ಬೋದು, ಹೆಂಗೆ ಬೇಕಾದ್ರೆ ಸಿನಿಮಾ ಮಾಡ್ಬೋದು. ಅವಾಗ ಸಿನಿಮಾ ಹಂಗೆ ಇರಲಿಲ್ಲ, ಎಲ್ಲರ ಕೈಗೂ ಸಿಗ್ತಾ ಇರಲಿಲ್ಲ ಸಿನಿಮಾ. ಅಂದರೆ ಸಿಕ್ಕಿರೋದು ಒಂಥರ ಪ್ಲಸ್ಸು ಒಂಥರ ಮೈನಸ್ ಎರಡೂ ಆಗಿದೆ. ಒಂದು ಕಡೆ ಈಗ ನಿಮ್ಮ ಥರದವರು ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ 100 ಸಿನಿಮಾ ಅದರಿಂದ ಕೆಟ್ಟದ್ದು ಬರುತ್ತೆ, ಯಾಕಂದ್ರೆ ಈಸಿಯಾಗಿ ಆಗ್ತಾ ಇದೆ. ಮೊಬೈಲಲ್ಲೂ ಮಾಡ್ಬಿಡ್ಬೋದು, ಇದರಲ್ಲೂ ಮಾಡ್ಬಿಡ್ಬೋದು, ಹಿಂಗೂ ಮಾಡ್ಬಿಡ್ಬೋದು. ಕಲಿಕೆ ಕಡಿಮೆ ಆಗ್ತಿದೆ ಅಂದ್ರೆ ಅವಾಗ ಜರ್ನಿ ಇರ್ತಾ ಇತ್ತು. ಏನಂದ್ರೆ 10 ವರ್ಷ ಕಲಿಯೋರು ಒಬ್ಬ ಡೈರೆಕ್ಟರ್ ಬಂದರೆ, ಅಸಿಸ್ಟೆಂಟ್ ಡೈರೆಕ್ಟ್ರು 10 ವರ್ಷ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಜರ್ನಿ ಮಾಡಿದ್ರು, ಹಂಗಿತ್ತು. ಮಾದೇಶ ನನ್ನ ಫಸ್ಟ್ ಫಿಲ್ಮ್ ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ ದೊಡ್ಡ ಸೆಟ್ ಅದು. ಶಿವಣ್ಣ, ಈ ಕಡೆ ಡೈರೆಕ್ಟರ್ ರವಿ ಶ್ರೀವತ್ಸ ಅವರು, ಈ ಕಡೆ ಏನೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ರವಿ ಬೆಳಗೆರೆ ಇದ್ದರು. ಏನು ಸೆಟ್ಗೆ ಹೋದ್ರೆ ಭಯ ಆಗೋದು, ಏನಪ್ಪ ಇದು ಹೆಂಗರು ಆ್ಯಕ್ಟ್ ಮಾಡೋದು ನಾನು ಅಂತ. ಆದರೆ ನನಗೊಂದು ತಲೆ ಹೊಡ ಅನ್ಕೋತಿದ್ದೆ ಅಷ್ಟೇ, ನೀನು ಆ್ಯಕ್ಟ್ರು, ಎದುರುಗಡೆ ಯಾರಾದರೂ ಇರಲಿ ನೀನು ಎದುರ್ಕೋಬೇಡ, ನೀನು ಆ್ಯಕ್ಟ್ ಮಾಡು ಅಷ್ಟೇ, ನಿನ್ನ ಕೆಲಸ ಏನು. ಬಿಫೋರ್ ನಮಗೆ ಥಿಯೇಟ್ರ್ ಕಲಿಸಿದ್ದೆ ಅದನ್ನೇ ತಾನೆ. ಈಗ ಅನಂತಮೂರ್ತಿ ಅವ್ರ ನನ್ನ ಎದುರುಗಡೆ ಕೂತ್ಕೋತಿದ್ರು, ಕಾರ್ನಾಡ್ ಎದುರುಗಡೆ ಕೂತ್ಕೋತಿದ್ರು, ಕಾಯ್ಕಿಣಿಯವ್ರ ಎದುರುಗಡೆ ಕೂತ್ಕೋತಿದ್ರು ನಮಗೆ ಪಾಠ ಮಾಡಬೇಕಾದ್ರೆ ನೀನಾಸಮಲ್ಲಿ. ಅವ್ರ ಪಾಠ ಕೇಳಿ ಬಂದವ್ರು ನಾವು. ನಾವೆಂಥ ಸ್ಟೂಡೆಂಟ್ಸ್ಗಳು ಅಂದರೆ ಎಂಥ ಲಕ್ಕಿ ಅಂದ್ರೆ, ನಾವು ಜ್ಞಾನಪೀಠ ಪ್ರಶಸ್ತಿ ತೊಗೊಂಡ್ರಲ್ಲ ನಮ್ಮ ಪಾಠ ಮಾಡಿದ್ದಾರೆ. ಕಾಯ್ಕಿಣಿ ಆಗಲಿ ಇನ್ನೊಬ್ಬರಾಗಲಿ. ಹಂಗೆ ನನ್ನ ಸಿನಿ ಕೆರಿಯರ್ ಶುರುವಾಗಿದ್ದು ಸಣ್ಣ ವಯಸ್ಸಿಗೆ ಶುರು ಮಾಡಿದ್ದು ನಾನು. ಅಲ್ಲಿಂದ ಶುರು ಆಯ್ತು ನನ್ನ ಜರ್ನಿ. ಅಷ್ಟು ವರ್ಷದಿಂದ ಇದುವರೆಗೂ ಬಂದಿಲ್ಲಿ ನಿಂತಿದ್ದೀವಿ ಅಂತಂದರೆ ನಾವೇನೋ ಸರಿಯಾದ ಮಾರ್ಗದಲ್ಲಿ ಇದೀವಿ ತಾನೆ. ರಾಂಗ್ ರೂಟಲ್ಲಿ ಇದ್ದೀರಿ. ಯಾರು ಎಷ್ಟು ದಿವಸ ನಮ್ಗೆ ಗೊತ್ತಿಲ್ಲ, ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ ಅಣ್ಣ. 2 ವರ್ಷ ಯಾರು ನಾವು ಸಿನಿಮಾ ಮಾಡ್ತೀವಿ. ಈಗ ಯೋಗರಾಜ್ ಸರ್ ಜೊತೆ 4 ಸಿನಿಮಾ ಮಾಡಿದ್ದೀನಿ, ಸೂರ್ಯ ಸರ್ ಜೊತೆಗೆ, ಪವನ್ ಅವ್ರ ಜೊತೆಗೆ 3 ಸಿನಿಮಾ 4 ಸಿನಿಮಾ ಮಾಡಿದ್ದೀನಿ ಒಟ್ಟಿಗೆ. ಎಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ ಜೊತೆ ಮಾಡಿದ್ದೀನಿ. ಅರಸು ಅಂತಾರೆ ಆಗ್ಬೋದು, ಜಯತೀರ್ಥ ಆಗ್ಬೋದು, ನಮ್ಮ ಮಹೇಶ್ವರ ಆಗ್ಬೋದು, ಪಾಟ್ಲ ಸಿದ್ಧ ಮಾಡಿದ್ದು. ಆಮೇಲೆ ತುಂಬ ಅಯೋಗ್ಯ, ಮಹೇಶ, ಸೂಪರ್ ಹಿಟ್ ಸಿನಿಮಾಗಳು ಸರ್ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು. ಅಲ್ಲ ಅಂದ್ರೆ ನೀವು ರಾಂಗ್ ಟ್ರ್ಯಾಕಲ್ಲಿ ಇದ್ದರೆ ಇಷ್ಟು ವರ್ಷ ಜರ್ನಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಷ್ಟು ಒಳ್ಳೆ ಸ್ನೇಹಿತರು ನಿಮ್ಗೆ ಸಿಗ್ತಾನೂ ಇರಲಿಲ್ಲ. ಒಳ್ಳೆಯವ್ರ ಜೊತೆ ಇರೋದಕ್ಕೆ ನೀವು ಒಳ್ಳೆ ಸಿನಿಮಾಗಳು ಯಾರು ಲಾಂಗ್ ಜರ್ನಿ ಮಾಡಿರ್ತಾರೆ ಅಂತಂದರೆ, ಅಷ್ಟು ವರ್ಷ ಬಂದಿರ್ತಾರೆ ಅಂದರೆ, ನಾನು ಹೇಳೋದೇನೆಂದರೆ ಅಲ್ಲೇನೋ ಅವ್ರು ಕರೆಕ್ಟಾಗಿ ಇರೋದಕ್ಕೆ ಅಷ್ಟು ವರ್ಷ ಜರ್ನಿ ಮಾಡಿರ್ತಾರೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಜರ್ನಿ ಆಗೋದಕ್ಕೆ. ಅದು ನಾನು ಬಿಲೀವ್ ಮಾಡೋದು. ಬಟ್ ನಿಮ್ಮ ಕರಿಯರ್ ಆ್ಯಕ್ಚುಲಿ ನಾನು ನೋಡೋದಂಗೆ ಹೆಬ್ಬುಲಿ ಕಟ್ಟು ಅನ್ನೋದು ತುಂಬ ಚೆನ್ನಾಗಿ ಶುರುವಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮೌನೇಶಂಗಾಗಲಿ, ಅವನು ಥಿಯೇಟ್ರಿಂದ ಬಂದಿರೋ ಹುಡುಗ, ಆ್ಯಂಡ್ ಭೀಮರಾವ್ ಆಗಲಿ, ಮಾಂತೇಶ್ ಆಗಲಿ. ನಾನು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಸರ್. ನಾನು ನಿರಂತರದಲ್ಲಿ ಇದ್ದೆ ಮೈಸೂರಲ್ಲಿ. ಮತ್ತೆ ಎಲ್ಲ ಒಂದೇ ಜಾತಿಯವರು. ರಂಗಭೂಮಿ ಹೆಂಗೆ ಅಂದರೆ, ನನಗೆ ಹೇಳೋರು ಎಲ್ಲರೂ ಈ ಡ್ರಾಮಾ ಮಾಡ್ಬೇಕಾದ್ರೆ, ಲೂಸಿಯಾ ಮಾಡಬೇಕಾದ್ರೆ, ಮತ್ತು ಬೇರೆ ಬೇರೆ ಪಾತ್ರ ಮಾಡಬೇಕಾದ್ರೆ ಅವಾಗ ಎಲ್ಲರೂ ಹೇಳೋರು
ಕಾರ್ಡ್ಲೆಸ್ ದಿವಸ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಒಂದು ಇನ್ನೋಸೆನ್ಸ್ ಇದೆ, ತುಂಬ ಇಷ್ಟ ಆಗುತ್ತೆ, ಇನ್ನೋಸೆನ್ಸ್ ಇದೆ, ತುಂಬ ಇಷ್ಟ ಆಗುತ್ತೆ ಅಂತಂದರು. ನಾನು ಅಲ್ಲಿ ಏನು ಇನ್ನೋಸೆನ್ಸ್ ಇದೆ ಗುರು ನಾನು ನನಗೆ ಇನ್ನೋಸೆನ್ಸ್ ಅನ್ನೋ ಪದದ ಅರ್ಥನೇ ಗೊತ್ತಿರಲಿಲ್ಲ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಇನ್ನೋಸೆನ್ಸ್ ಅಂದ್ರೆ ಏನು? ಇನ್ನೋಸೆನ್ಸ್ ಅಂದ್ರೆ ಏನು ಹಿಂಗೆ ಹೇಳ್ತಾರಲ್ಲ, ಇನ್ನೋಸೆನ್ಸ್ ನೀವು ಭಾಳ ಇನ್ನೋಸೆಂಟು, ಭಾಳ ನಾನು ಅಷ್ಟೊಂದು ಇನ್ನೋಸೆಂಟ್ ಅಲ್ವಲ್ಲ, ಕಳ್ಳನ ಮಗ ನಾನು ಅಂತ ನಾನು ಆಯ್ತು. ನಾನು ಕಳ್ಳನ ಮಗ ಆಗಿದ್ದಕ್ಕೆ ಇಲ್ಲಿವರೆಗೂ ಬಂದಿರೋದು, ಇರೋವಾಗ ಎಷ್ಟು ವರ್ಷ ಉಳಿದಿರೋದು. ಎಲ್ಲ ಮಜರುಗಳು ಗೊತ್ತಾಗಬೇಕಲ್ಲ ನಮಗೆ. ಇವ್ನು ಯಾರು ಕಳ್ಳ ಅಂತ ಗೊತ್ತಾಗಬೇಕು, ನಾನು ಕಳ್ಳ ಆಗಿರ್ಬೇಕು. ಹಂಗಂತಲ್ಲ ಸರ್, ಆ ಇನ್ನೋಸೆನ್ಸ್ ಮ್ಯಾಟ್ರ್ ಆಗಿದೆ ಫಸ್ಟ್. ಅದೇ ಆ ವಿಷಯಕ್ಕೆ ಬಂದ್ರನ ಡ್ರಾಮಾ ಅನ್ನೋ ಒಂದು ಸಿನಿಮಾ ಇದೆ ಗೊತ್ತಾ, ಆ ಒಂದು ಕ್ಯಾರೆಕ್ಟರೈಸೇಷನ್, ಆ ಒಂದು ಇನ್ನೋಸೆನ್ಸ್. ನೀವು ಕಬ್ಬಿನ ಗದ್ದೆಯಲ್ಲಿ ಫೋನ್ ಮಾಡ್ತಿರ್ತೀರ, ಅದೊಂದ್ರಲ್ಲ ಇನ್ನೋಸೆನ್ಸ್ ಇರೋದಾ? ಕಬ್ಬಿನ ಗದ್ದೆಯಲ್ಲಿ ಫೋನ್ ಮಾಡಿದ್ರೆ ಮಾತ್ರ ಬಾಕಿದ್ರಲ್ಲಿ ಯಾವ್ದು ಅಲ್ಲ. ನಾನು ಹೇಳೋದು ಆ ಡ್ರಾಮಾದಲ್ಲಿ ಕಡೆ ಸೀನಲ್ಲಿ ಕಣ್ಣೀರ್ ಹಾಕೊಂಡು ಹೇಳ್ತೀನಿ, ಅದ್ರಲ್ಲಿ ಇನ್ನೋಸೆನ್ಸ್ ಇರಲ್ವಾ? ಇವ್ನಿಗೆ ಯಾವ ಸೀನ್ ಕಂಡಾಯ್ತು ನೋಡ್ರಿ. ಇಲ್ಲ ಅಣ್ಣ, ಹೇಳಕ್ ಬಂದೆ, ನಿಮ್ಮ ಅಕ್ಕರ್ಗೆ ಒಂದು ಡೈಲಾಗ್ ಹೇಳ್ತಿರ ಗೊತ್ತಾ, ಅಕ್ಕ ನಿಂಗೆ ಗೊತ್ತಾಗ ಸುಮ್ಮನಿರು ಅಂತ. ನನಗೆ ಅಂದರೆ ಓವರ್ ಆಲ್ ಆ ಕ್ಯಾರೆಕ್ಟ್ರು, ಆ ಒಂದು ಇನ್ನೋಸೆಂಟಾಗಿ ಎತ್ಕೊಂಡು ಹೋಗಿದ್ರಲ್ಲ, ಆ ಇನ್ನೋಸೆನ್ಸ್. ನನಗೆ ಇನ್ನೋಸೆನ್ಸ್ ಏನು ಗೊತ್ತಾ, ಅದು ಮದುವೆ ಟೈಮಲ್ಲಿ ಇವಳು ಯಾರ ಹುಡುಗಿ ಅಂತ ಕೇಳೋದೊಂದು ಸಿನಿಮಾದಲ್ಲಿದೆ. ಆ ಸೀನು ನೋಡಿ ನಾನು ಬಿದ್ದು ನಗೋದೇ ಯಾರಲ್ಲ ಅವಳು ಹುಡುಗಿ? ಒಂದೇನಪ್ಪ, ಯಾರಲ್ಲ ಅವಳು ಹುಡುಗಿ? ಮಣ ಮೇಕಪ್ ಹಾಕೊಂಡು ದೆವ್ವ ಇದ್ದಂಗೆ ಅವಳೆ. ಆತರ ಅದು ಹೇಳೋ ಫೋರ್ಸ್ ಇದೆಯಲ್ಲ ಸರ್, ಸಖತ್ ಎಷ್ಟೊಂದು ಕ್ಯೂಟ್ ಅದು ಮಾತ್ರ ಸರ್. ಹಂಗೆ ಆ ಇನ್ನೋಸೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ನಾವು. ಅಂದ್ರೆ ಅದು ಬಿಗಿನಿಂಗ್ ಅಲ್ಲಿ ಇರುತ್ತೆ, ಬರ್ತಾ ಇನ್ನೋಸೆನ್ಸ್ ಕಳ್ಕೊತಾ ಬರ್ತೀವಿ. ಯಾಕೆ ಮೌನೇಶ್ಗಾಗಲಿ ನಿಮ್ಗಾಗಲಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇನ್ನೋಸೆನ್ಸ್ ಇದೆ ಅಂದರೆ, ಇವತ್ತು ಬಹುಶಃ ನಾನು ಡ್ರಾಮಾ ಮಾಡೋಕ್ಕೆ ಹೋದ್ರೆ ಮಾಡ್ಬೋದೇನೋ ಲೂಸಿಯಾ ಡ್ರಾಮಾನ, ಬಟ್ ಅಷ್ಟು ಆ್ಯಕ್ಯುರೇಟಾಗಿ ಅಷ್ಟು ಇಂಟೆನ್ಸಿಟಿನ ಇಳಿಸೋಕ್ಕಾಗಲ್ಲ ಇನ್ನೋಸೆನ್ಸ್ನ. ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಯಾಕೆ ಇಷ್ಟ ಆಗುತ್ತೆ ಅಂದರೆ, ಆ ಮಗುತನ ಇರುತ್ತಲ್ಲ, ಅವನು ಇಡೀ ಜಗತ್ತನ್ನೇ ಹೊಸ್ದಾಗಿ ನೋಡ್ತಾ ಇದ್ದಾನೆ. ಯಾರೋ ಮೌನೇಶ್ ಅವನು ಬೆಂಗಳೂರೇ ಹೊಸದು, ನಾವೆಲ್ಲ ಹೊಸದು, ಸಿನಿಮಾ ಲೋಕನೇ ಹೊಸದು. ಅದು ಆ ಸಿನಿಮಾದಲ್ಲೂ ಕಾಣಿಸ್ತದೆ. ಆ ಕ್ಯಾರೆಕ್ಟರ್ ಆ ಇನ್ನೋಸೆನ್ಸ್ ಹಂಗೆ ಉಳ್ಕೊಂಡಿದೆ. ಆ ಜರ್ನಿ ಚೆನ್ನಾಗಿ ಮಾಡಿದ್ದಾನೆ ಅವನು. ಅದು ನೀವು ಅಷ್ಟೇ ಮೊದಲನೇ ಸಿನಿಮಾ ಆಗಿರೋದು ತುಂಬ ಆನೆಸ್ಟಾಗಿ ಮಾಡಿದ್ದಾರೆ. ನಿಮ್ಮ ಭಯ ಇಲ್ದಂಗೆ ಮಾಡಿದ್ದೀರಾ. ಫಿಲ್ಮ್ ಮೇಕಿಂಗಲ್ಲಿ ಏನಾಗುತ್ತೆ ಗೊತ್ತಾ, ತುಂಬ ಭಯ ಪಡ್ತಾರೆ. ಈಗ ನಾವು ಮಾಡ್ತಾ ಇದು ಟ್ರೈನರ್ ಕಾಂಟ್ರವರ್ಸಿ ಆಗುತ್ತಾ, ಈ ಡೈಲಾಗ್ ಹೇಳಿದ್ರೆ ಏನು ಅರ್ಥ ಮಾಡ್ಕೋತಾರೆ ಜನ, ಇದು ಮಾಡಕ್ಕೆ ಹೋದ್ರೆ ಏನಾಗುತ್ತೆ. ನಾವು ಕಮರ್ಷಿಯಲ್ ಎಕ್ಸ್ಪರ್ಟ್ಸ್ಗಳನ್ನ ತುಂಬ ಹುಡುಕ್ತೀವಿ. ಅಂದರೆ ಹಿಂಗೆ ಬರಬೇಕಿಲ್ಲಿ, ಈ ಸೀನ್ ಹಿಂಗೆ ನಿಲ್ಲಬೇಕು, ಹಿಂಗೆ ಎಲಿವೇಶನ್ ಬೇಕು, ಹಿಂಗೆ ಇರಬೇಕು, ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಅಂತ ನಾವು ಒಂದು 10% ಜನರ ಬಗ್ಗೆ ಯೋಚನೆ ಮಾಡ್ಕೊಂಡು ಸಿನಿಮಾ ಮಾಡ್ತೀವಿ. ನೀವು ಹೊಸಬರಾಗಿರೋದ್ರಿಂದ ಜನರ ಬಗ್ಗೆ ಯೋಚನೆ ಮಾಡ್ದೇ ಬರೀ ನಿಮ್ಮ ಕತೆ ಸಿನಿಮಾದ ಇನ್ನೋಸೆನ್ಸ್ ಏನಿದೆಯೋ ಅದನ್ನು ಉಳಿಸ್ಕೊಂಡು ನೀಟಾಗಿ ಸಿನಿಮಾ ಮಾಡಿದ್ದೀರಾ. ಅದಕ್ಕೆ ನಿಮ್ಮ ಸಿನಿಮಾ ಪಟ್ಟನ್ನು ನೋಡಿದ ತಕ್ಷಣ ಎದಾಗ ರಾಚುತ್ತೆ. ಮೇಜರ್ ಆಗಿರೋಂದ್ರೆ ಒಂದು ನಿಮ್ಮ ಭಾಗದ ಸ್ಟೋರಿ ಇದೆಯಲ್ಲ, ಅಂದ್ರೆ ನಾರ್ತ್ ಕರ್ನಾಟಕ, ಅಲ್ಲಿ ಕಲ್ಚರು, ಅಲ್ಲಿ ಊರು, ಅಲ್ಲಿ ಡೈಲಾಗ್ ಡೆಲಿವರಿ, ಅಲ್ಲಿ ಸ್ಲ್ಯಾಂಗು, ಅಲ್ಲಿ ಮುಖಗಳು, ಅಲ್ಲಿ ಭಾಷೆ, ಅಲ್ಲಿ ಬಟ್ಟೆ, ಅಲ್ಲಿ ಊಟ, ಅಟ್ಮಾಸ್ಫಿಯರು, ಅಲ್ಲಿಗೊಂದು ಆ ಮಣ್ಣಿಗೊಂದು ಬೇರೆ ಥರದ ಕಲರ್ ಇದೆಯಲ್ಲ, ಆ ಗೋಡೆಗಳಿಗೊಂದು ಕಲರ್ ಇದೆಯಲ್ಲ, ಆ ಭಾಷೆಗೊಂದು ಚಂದ ಇದೆಯಲ್ಲ, ಅದನ್ನು ಅದ್ಭುತವಾಗಿ ಬಳಸಿದ್ದೀರಾ. ಅದೇ ಇರೋದು ಮಜಾ ಇಡೀ ಸಿನಿಮಾದ್ದು. ಅಂದರೆ ಅದನ್ನ ನಾನು ಎಷ್ಟೋ ಕನ್ನಡ ಸಿನಿಮಾಗಳಲ್ಲಿ ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ, ನಾರ್ತ್ ಕರ್ನಾಟಕ ಸಿನಿಮಾಗಳನ್ನ ತುಂಬ ನೋಡಿದ್ದೀನಿ. ನಾರ್ತ್ ಕರ್ನಾಟಕ ಸಿನಿಮಾಗಳು ತುಂಬ ಬಂದಿಲ್ಲ ಬಿಡಿ, ಕೆಲವೊಂದು ಅಷ್ಟೇ ಬೆರಳಿಕೆ ಎಷ್ಟು ಪಾತ್ರಗಳು ಅಷ್ಟೇ ಬಂದಿರೋದು. ಒಂದು 5-6 ಸಿನಿಮಾ ಹೆಸರು ಹೂಲಿಯಾ ಅವತ್ತಿನ ಕಾಲಕ್ಕೆ ನಂಗೆ ತುಂಬ ಇಷ್ಟ ಆಗಿತ್ತು. ಅದು ಬಿಟ್ಟರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಾಗಿ ಬರುವ, ಇಲ್ಲ ವಿಲನ್ ಆಗಿ ಬರ್ತಿದ್ದೋ, ಇಲ್ಲ ಹ್ಯೂಮರಸ್ ಕಾಮಿಡಿ ಪಾತ್ರಗಳಾಗಿ ಬರೋದು. ಅದಷ್ಟೇ ಅಲ್ಲ, ಯಾವುದೇ ಭಾಷೆ ಯಾವುದೇ ಭಾಗದ ಸಿನಿಮಾಗಳು ಅದಷ್ಟೇ ಅಲ್ಲ. ಎಲ್ಲರಿಗೂ ನೋವಿರುತ್ತೆ, ಎಲ್ಲರಿಗೂ ಹಸಿವಿರುತ್ತೆ, ಎಲ್ರಿಗೂ ಒಂದು ಇಂಟೆನ್ಸಿವ್ ಆದ ಒಂದೇನೋ ಲೈಫ್ ಇರುತ್ತೆ. ಅದನ್ನು ಎಕ್ಸ್ಪ್ಲೋರ್ ಮಾಡೋದಾಯ್ತಲ್ಲ, ಅದನ್ನು ಉತ್ತರ ಕರ್ನಾಟಕದ ಭಾಗದಿಂದ ಎಕ್ಸ್ಪ್ಲೋರ್ ಮಾಡೋದ್ರೆ ತುಂಬ ಕಡಿಮೆ. ಯಾಕೆ ಅಂತ ಗೊತ್ತಿಲ್ಲ. ಈಗ ಲಾಸ್ಟ್ ಬಂದಿದ್ದು ಹಂಗೆ ನೋಡಿದ್ರೆ ಕ್ಷೇತ್ರಪತಿರವರು ಭಾಷಣ ಹಂಗೆ ಬಳಸಿದ್ದು, ನವೀನ ಬಳಸಿದ್ದು. ಯಾಕೆಂದ್ರೆ ಈ ಭಾಗದ ನಿರ್ದೇಶಕರು ಜಾಸ್ತಿ ಇದಾರಣ್ಣ, ನಮ್ಮ ಭಾಗದ ನಿರ್ದೇಶಕರು ಜಾಸ್ತಿ ಇಲ್ಲದೆ ಇರೋದ್ರಿಂದ ಈ ಕಡೆಯವರು ಆ ಕಡೆ ಸೊಗಡನ್ನ ಎತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಕಲ್ಚರ್ ಗೊತ್ತಿಲ್ಲ, ಆ ಸೊಗಡು ಗೊತ್ತಿಲ್ಲ, ಅಲ್ಲಿ ನಡೆಯೋ ವಿಷಯದ ಬಗ್ಗೆ ಗೊತ್ತಿಲ್ಲ. ಸೊ ಹೀಗಾಗಿ ಒಂಚೂರು ನಮ್ಮ ಕಡೆ ಸಬ್ಜೆಕ್ಟ್ ಕಡಿಮೆ ಬಂದಿರೋದು. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ನಿರ್ದೇಶಕರು ನಮ್ಮ ಭಾಗದವ್ರು ಬರ್ತಾ ಇದ್ದಾರೆ, ಅದು ಬಹಳ ಖುಷಿ. ಈಗ ನಾನು ಬಂದು 9-10 ಇಯರ್ಸ್ ಆದರೂ ಫಸ್ಟ್ ಟೈಮ್ ನಾನು ಉತ್ತರ ಕರ್ನಾಟಕ ಸಿನಿಮಾ ಮಾಡಿರೋದು. ನಾನು ಉತ್ತರ ಕರ್ನಾಟಕದವನ್ನೇ, ಫಸ್ಟ್ ಸಾರಿ ನಾನು ಮಾಡ್ತಾ ಇರೋ ಉತ್ತರ ಕರ್ನಾಟಕ ಭಾಷೆಯ ಸಿನಿಮಾ. ಈ ಸಿನಿಮಾ ಮಾಡ್ಬೇಕಾದ್ರೆ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ನಾನು ಈ ಕಡೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿ ಒಂದು 20-23 ಇಯರ್ಸ್ ಆಯ್ತಣ್ಣ. ಈ ಭಾಷೆಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿ ಅಂದ್ರೆ ಹೆಂಗೆ ಹೇಳ್ತಾ ಇದೆಯಾ? ಅಂದ್ರೆ ಅಲ್ಲಿವರೆಗೂ ಬೆಳೆದಿರಲಿಲ್ಲ. ಇಲ್ಲ, ಚೈಲ್ಡ್ಹುಡ್ಡಿಂದ ಇಲ್ಲೇ ಓದಿದ್ದಣ್ಣ, ಮೈಸೂರು ಬೆಂಗಳೂರಲ್ಲೇ ಓದಿದ್ದು. ಹಿಂಗಾಗಿ ಊರ ಕಡೆ ಹೋಗಿರೋದು ಕಡಿಮೆ. ಆವಾಗ ಹಿಂಗೆ ಬಂದ್ಬಿಡ್ತೀನಿ ಅಷ್ಟೇ, 3-4 ಡೇಸು. ಇನ್ನು ಕರೆಕ್ಟಾಗಿ ಮಾತಾಡ್ತೀನಣ್ಣ, ಯಾಕೆ ತುಂಬ
ಟಗರುಪಲ್ಲಿ ಎಷ್ಟೊಂದು ಆ ಆಕ್ಸೆಂಟ್ ಇದೆ ಅಲ್ಲ, ತುಂಬಾ ಚೆನ್ನಾಗಿ ಮಾಡಿದ. ಅಷ್ಟೇನೆ ಪರ್ಫೆಕ್ಟ್ ಆಗಿ ನಮ್ಮದು ಆ ಆಕ್ಸೆಂಟ್ ಉಪಯೋಗಿಸ್ತಾರೆ. ಆಮೇಲೆ ಆಕ್ಟರ್ಗಳಿಗೆ ಏನ್ ಗೊತ್ತು ಬೇಸಿಕಲಿ, ನೀವು ಅದನ್ನ ಅಟ್ಲೀಸ್ಟ್ ನೀವು ಅದನ್ನ ಟ್ಯೂನ್ ಮಾಡಿದ್ರೆ ಅವ್ರಿಗೆ ಹೇಳ್ಕೊಟ್ರೆ ಮಾಡ್ತಾರೆ. ಯಾವ ಭಾಷೆಗಾದ್ರೂ ಎಳಿತಾರೆ ಆಕ್ಟರ್ಗಳು. ಒಂದೇನಂದ್ರೆ ನೀವೇ ಮಾಡಿದಾಗ ನಿಮ್ ಭಾಷೆನ ಅದು ಕಂಪ್ಲೀಟ್ ಆಗುತ್ತೆ. ನಾವು 90% ವರ್ಗೂ ಬರ್ಬೋದು. ಕರೆಕ್ಟ್ ಸರ್. ಇನ್ 10% ಏನ್ ಗೊತ್ತಾ, ಒಂದು ರಾಗ ಇರುತ್ತೆ ಗೊತ್ತಾ, ಅದಕ್ಕೆ ಅದನ್ನ ಹಿಡಿಯಕ್ಕಾಗಲ್ಲ. ಎವ್ರಿ ವರ್ಡ್ ಹಿಡಿಯಕ್ಕಾಗಲ್ಲ. ಅದನ್ನ ಒಂದ್ ಹಿಡಿಬೋದು. ಯಾಕೆ ನೀನವನ ಅಯ್ಯೋ ಹುಚ್ಚಿಬಿಡಮ್ಮನ. ಆದ್ರೆ ಇವ್ರದ್ದು ಒಂದು ಸಮಸ್ಯೆ ಇದೆ. ದಗಡಂಕಿ ಅಂತ ಒಂದು ವರ್ಡ್ ಇದೆ. ಅನ್ನಕ್ಕೆ ಒಂದು ಮೋಸ್ಟ್ಲಿ 15 ನಿಮಿಷ ತಗೊಂಡಿರ್ತದೆ. ಆ ಒಂದು ದಗಡಂಕಿ ಅಂತ ಅನ್ಬೇಕಣ್ಣ, ಅದು ಒಂದು ಫ್ಲೋ ಅನ್ಬೇಕು. ಹೈರಾಣಿಕೆ ಮಾಡ್ತೀನಿ ಅದೇ ಆ ಕಡೆ ನಿಮ್ ಕಡೆ ಹೈರಾಣಿಕೆ ಮಾಡ್ತಿ ಮಗನ. ಅಂದ್ರೆ ನಂದು ಗುಲ್ಬರ್ಗ ಅಣ್ಣ, ಇವ್ರದ್ದು ರಾಯಚೂರಲ್ಲ. ಹತ್ತತ್ರ ಇದ್ರೂ ಭಾಷೆ ಅಂದ್ರೆ ತುಂಬಾ ಚೇಂಜಸ್ ಇದೆ. ಒಂದಿಷ್ಟು ಪದ ಬಳಕೆಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಇವ್ರೂರ್ಗೆ ಹೋಗಿ ಶೂಟ್ ಮಾಡ್ತಾ ಇದ್ರು, ಒಂದಿಷ್ಟು ಹೊಸ ಪದಗಳು ನನ್ಗೆ ಹೇಳ್ಕೊಟ್ರು. ಅದೇ ದಗಡಾನ್ಕೆ ಒಂದು 20-25 ಅದೇನ್ ಗೊತ್ತಾ, ಹಂಗೇನೆ ನಿನಗೆ ಏನ್ ಗೊತ್ತಾ, ಮಂಡ್ಯ ಭಾಷೆಗೆ ಬಂದ್ರು, ಮ್ಯಾಂಗ್ಳೂರ್ ಭಾಷೆಗೆ ಹೋದ್ರು, ನೀವು ಯಾವುದೇ ಭಾಗದ ಭಾಷೆಗೆ ಹೋದ್ರು 5 ಕಿಲೋಮೀಟರ್ಗೂ 10 ಕಿಲೋಮೀಟರ್ಗೂ ಭಾಷೆ ಚೇಂಜ್ ಆಗ್ತಾ ಇರುತ್ತೆ. ಈಗ ನಮ್ಮೂರಲ್ಲೇ ಮಂಡ್ಯ ಅಂದ್ರೆ ನೀವ್ ಅನ್ಕೊಂಡ್ರೆ ಯಾಕ್ಲಾ ಬಲ ಹೋಗಲ್ಲ ಅಂತ, ಅದ್ರ 100 ಪಟ್ಟು ಬೇರೆ ಇದೆ. ಈಗ ಮಂಡ್ಯ ನಾವು ಹುಟ್ಟಿದ್ರಲ್ಲಿ ಯಾಕೆ ಭುಜ ಅಂತೀವಿ, ಯಾಕ್ಲಾ ಬಲ ಅನ್ನಕ್ಕೆ ನಿಮ್ಗೆ ಯಾಕೆ ಭುಜ ಅಂತೀವಿ, ಇದ್ಯಾಕೆ ಭುಜ ಹೋಗ್ ಜಾ ಅಂತೀವಿ. ಆಯ್ತಾ, ಅಯ್ಯೋ ಮುಜವೆ ಅಂತೀವಿ. ಮುದವೆ ಏನಕ್ಕೆ, ಕಿವಿ ಏನಕ್ಕೆ, ಚಿಮಿ ನೋಡಿ ಚಿಮಿ ಹೆಂಗೈತೆ ಒಂದು ಅಣ್ಣ, ಅಪ್ಪನ್ಗೆ ಅಣ್ಣ ಅಂತಾರೆ. ನಾವು ನಮ್ ಕಡೆ ಅಪ್ಪನ್ಗೆ ಅಣ್ಣ ಅಂತಾರೆ, ಅವ್ವನ್ಗೆ ಅಕ್ಕ ಅಂತಾರೆ ತಾಯಿಗೆ. ಈಗ ನೀವು ಅಮ್ಮ ಅಂತೀರಾ, ನಾವು ಅವ್ವ ಅಂತೀವಿ. ನಮ್ ಸ್ವಂತ ತಾಯಿಗೆ ಅವ್ವ ಅಂತ ಕರೆಯೋದು ನಾನು. ನಾವು ಅವ್ವ ಅಂತೀವಿ ಸರ್. ನಾವು ಅಜ್ಜಿಗೆ ಅಮ್ಮ ಅಂತೀರಲ್ಲ ಅಣ್ಣ. ಅಜ್ಜಿಗೆ ಅಮ್ಮ ಅಂತೀವಿ ನಾವು. ಅಜ್ಜಿಗೆ ಅಮ್ಮ ಅನ್ನೋದು. ನಮ್ ಕಡೆ ಕೆಲವರು ಅವ್ವನ್ಗೆ ಅಕ್ಕ ಅಂತಾರೆ, ಅಪ್ಪನ್ಗೆ ಅಣ್ಣ ಅಂತಾರೆ. ನಿಜ, ಅದು ನನ್ನ ಫ್ರೆಂಡ್ಸ್ ಅಂತಾರಲ್ಲ. ಹೌದು. ನಾವು ಒಂದ್ಸರಿ ನಂಜನಗೂಡ್ಗೆ ಹೋಗಿದ್ದೀವಿ ಸರ್. ಅವ್ರ ಪದ ಬಳಕೆ ಅರ್ಥನೇ ಆಗ್ಲಿಲ್ಲ. ನಾವು ನಿಮಗೆ ಇನ್ನು ನೀವು ನಮ್ದು ನೋಡಿ, ಅಲ್ಲಿ ಯಾಕ್ಲಾ ಹೋಗ್ಲಾ, ಇಲ್ಲಿ ಯಾಕೆ ಜಾ ಭುಜ, ಇನ್ನೊಂದ್ ಚೂರು ಹೋದ್ರೆ ಯಾಕೋ ಬಾರೋ ಅಂತಾರೆ. ಇನ್ನೊಂದ್ ಸ್ವಲ್ಪ ಹಂಗೆ ಹೋದ್ರೆ ಚಾಮರಾಜನಗರ ಕಡೆಗೆ ಇದ್ಯಾಕ್ ಕೂಡ ಅಂತಾರೆ, ಏನೋಡ ಯಾಕೆ ಕೂಡ ಅಂತಾರೆ. ಓಕೆ, ಹಂಗೆ ಹೋಗ್ತಾರೆ, ಹಂಗಂಗೆ ಶಿಫ್ಟ್ ಆಗ್ತಾ ಇರುತ್ತೆ ಆ ಭಾಷೆ. KR ಪೇಟೆ ಕಡೆ ಮಂಡ್ಯ ಲ್ಯಾಂಗ್ವೇಜೇ ಬೇರೆ, ಇದ್ಯಾಕೆ ಮಂಗಳ ಅಂತ ಹಂಗೆ ಚೇಂಜ್ ಆಗುತ್ತೆ ಅಂತ. ಆ ಭಾಷೆಗೆ ಅದೇ ವೈವಿಧ್ಯತೆ. ಅಂದ್ರೆ ಇಡೀ ದೇಶನೇ ಒಂದ್ ಮಾಡ್ಬಿಡ್ಬೇಕು, ಒಂದೇ ಲ್ಯಾಂಗ್ವೇಜ್ ತಂದ್ಬಿಡ್ಬೇಕು ಅಂತಾರಲ್ಲ, ಅದೆಷ್ಟು ಕೆಟ್ಟದ್ದು ಅಂತಂದ್ರೆ 100%. ಆ ವೈವಿಧ್ಯತೆ ಇರ್ರಿ. ನಾನು ಕಪ್ಪಗಿದ್ದೀನಿ, ನೀವು ಬೆಳ್ಳಗಿದ್ದೀರಾ, ನೀವು ಕೆಂಚಗಿದ್ದೀರಾ, ನೀವು ಕಪ್ಪಗಿದ್ದೀರಾ, ನಿಮ್ಮ ಮಲ್ಲು ಹಿಂಗಿದೆ, ನನ್ನಲ್ಲಿ ಹಿಂಗಿದೆ, ನನ್ನ ಕಣ್ಣು ಹಿಂಗಿದೆ, ನಿಮ್ ಕಣ್ಣು ಹಂಗಿದೆ. ಅದೇ ತಾನೇ ಚಂದ. ಎಲ್ಲ ಬಿಡ್ಬಿಡಿ, ಎಲ್ಲ ನೀಟಾಗಿ ಬಳದ್ಬಿಟ್ಟ ಒಂದೇ ಮಾಡ್ಬಿಡಿ ಅಂತಂದ್ರೆ ಒಂದ್ ಮಾಡ್ಬಿಡ್ರಪ್ಪ ಮತ್ತೆಲ್ಲ. ಹಂಗ ಆಗಲ್ಲ. ಎಲ್ಲ ಭಾಷೆಗಳು ಉಳಿಬೇಕು, ಎಲ್ಲ ರೀಜನಲ್ ಭಾಷೆಗಳು ಉಳಿಬೇಕು, ಎಲ್ಲ ಲ್ಯಾಂಗ್ವೇಜ್ಗಳು ಉಳಿಬೇಕು. ಈ ಕಡೆ ತುಳು ಇದೆ, ಆ ಕಡೆ ಕೊಂಕಣಿ ಇದೆ, ಇಡೀ ಕರ್ನಾಟಕ ಕನ್ನಡ ಹಬ್ಕೊಂಡಿದೆ. ಆ ಕನ್ನಡದಲ್ಲಿ 100 ವೆರೈಟಿ ಇದೆ. ಅದೇ ತಾನೇ ಬ್ಯೂಟಿ ಆಫ್ ಲೈಫ್. ಇಂಡಿಯಾ ಅಂದ್ರೆ ಅದರಿಂದನೇ ಗುರುತಿಸ್ತಾರೆ. ಅದು ಯಾಕೆ ನಿಮ್ಮ ಸಿನಿಮಾ ನನಗೆ ಇಷ್ಟ ಆಗ ಕಾರಣ ಆಯ್ತು ಅಂತಂದ್ರೆ, ಸಿನಿಮಾ ವಿಷಯಕ್ಕೆ ಬಂದಾಗ ಅಥವಾ ನಾರ್ತ್ ಕರ್ನಾಟಕದಲ್ಲಿ ನಾನು ಥಿಯೇಟರ್ ವಿಸಿಟ್ಗೆ ಹೋದಾಗ ಅಲ್ಲಿ ಒಂದೇ ಮಾತು ಹೇಳ್ತೀನಿ ನನಗೆ, ನೀವು ಯಾಕೆ ನಮ್ಮ ಭಾಷೆ ಸಿನಿಮಾ ಮಾಡಲ್ಲ, ನೀವು ಯಾಕೆ ಉತ್ತರ ಕರ್ನಾಟಕ ಸಿನಿಮಾ ಮಾಡಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಇದುವರೆಗೂ ನನಗೆ ಅಷ್ಟು ಅಥೆಂಟಿಕ್ ಆಗಿರೋ ಸಬ್ಜೆಕ್ಟೇ ಬಂದಿಲ್ಲ ಉತ್ತರ ಕರ್ನಾಟಕದ್ದು. ಉತ್ತರ ಕರ್ನಾಟಕ ಅಂತಂದ್ರೆ ಇಲ್ಲಿರೋರು ಬರೆದ್ಬಿಟ್ಟು ಉತ್ತರ ಕರ್ನಾಟಕ ನಾವು ಮಾಡೋದಲ್ಲ. ಯಾಕೆ ಕಂಡ್ಲಾ ಹೋಗ್ ಕಂಡ್ಲಾ ಅಂತಂತಾರೆ. ಯಾಕೆ ಕಂಡ್ಲಾ ಹೋಗ್ ಕಂಡ್ಲಾ ಅಂತ ಲ್ಯಾಂಗ್ವೇಜ್ ಎಲ್ಲ ಮಾಡಿದಲ್ಲಿ, ಅದು ಸಿನಿಮಾದವ್ರು ಸೃಷ್ಟಿ ಮಾಡಿರೋದು ಲ್ಯಾಂಗ್ವೇಜ್ನ. ನೀವು ಅಥೆಂಟಿಕ್ ಆಗಿ ಹಿಡಿದ್ರೆ ಸಿಗ್ ಯಾಕ್ಲಾ ಹೋಗ್ಲಾ ಬಲ ಅಂತಿದೆ. ಅದನ್ನ ಡ್ರಾಮಾದಲ್ಲಿ ನೀಟಾಗಿ ಯೂಸ್ ಮಾಡಿದ್ದಾರೆ. ಡ್ರಾಮಾ ಲವಿನ್ ಮಂಡ್ಯ ಕ್ವಾರ್ಟರ್ಸ್, ಈಗ ಹೆಬ್ಬುಲಿ ಕಟ್ಟೆಯಲ್ಲಿ ಉಲಿಯಾದಲ್ಲಿ ನೀವು ನೀಟಾಗಿ ಯೂಸ್ ಮಾಡಿದ್ದಾರೆ ಕ್ಷೇತ್ರಪತಿನಲ್ಲಿ. ಅದು ನಿಮಗೆ ಮಾತ್ರ ಗೊತ್ತು. ಈಗ ನೋಡಿ, ನಿಮಗೆ ರಾಯಚೂರಿಗೂ ಗುಲ್ಬರ್ಗಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಲ್ಯಾಂಗ್ವೇಜ್. ಹಂಗೆ ನನ್ನ ಆಸೆ ಏನಿತ್ತು ಅಂದ್ರೆ, ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕರ್ನಾಟಕದ ಹುಡುಗರೇ ಬಂದು ಮಾಡ್ಲಿ ಸಿನಿಮಾನ. ನಾವ್ಯಾಕ್ರಿ ಮಾಡ್ಬೇಕು, ನಾವ್ಯಾಕ್ರಿ ಮಾಡ್ಬೇಕು, ನಾವ್ಯಾಕೆ ಕಸ್ಕೋಬೇಕದ್ನ, ಎಲ್ಲ ನಾವೇ ಯಾಕೆ ಮಾಡ್ಬೇಕು. ಈಗ ಆ ಭಾಗದ ಮಾಡೋಣ, ಒಂದು ಪ್ರೌಡ್ ಫೀಲ್ಗೆ, ಒಂದು ಖುಷಿಗೆ ನಾನೊಂದು ಸಿನಿಮಾ ಮಾಡಬೇಕು ಉತ್ತರ ಕರ್ನಾಟಕದ್ದು, ನನಗೆ ಆಸೆ ಇದೆ. ಬಟ್ ಅವ್ರ ಕೆಲಸ ನಾ ಕಸ್ಕೋಬಾರ್ದು. ಪ್ರತಿ ಸಲ ಏನು ಅನ್ಯಾಯ ಆಗಿದೆ, ಅಭಿವೃದ್ಧಿನಲ್ಲೂ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂತಾರೆ ಅಲ್ವಾ? ಕರೆಕ್ಟಾ? ಅಭಿವೃದ್ಧಿನಲ್ಲೂ ಹಿಂದೆ ಇದೆ ಉತ್ತರ ಕರ್ನಾಟಕ, ಸಿನಿಮಾದಲ್ಲೂ ಹಿಂದೆ ಇದೆ, ಎಲ್ಲಾದ್ರಲ್ಲೂ ಹಿಂದೆ ಇದ್ಬಿಟ್ರೆ, ಎಲ್ಲ ಈ ಭಾಗಕ್ಕೆ ಸಿಕ್ಬಿಟ್ರೆ ಆ ಭಾಗದವ್ರು ಏನು ಮಾಡ್ಬೇಕು, ನಮಗೆ ಸಿಕ್ಕಿದೆ, ಹೊಟ್ಟೆ ತುಂಬ ಸಿಕ್ಕಿದೆ, ಈಗ ಅವ್ರಿಗೂ ಸಿಗಬೇಕು, ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ನಾನು ಅದಕ್ಕೆ ಈ ಸಿನಿಮಾ ಒಪ್ಕೊಂಡಿದ್ದು, ಹೆಬ್ಬುಲಿ ಕಟ್ನ, ಬೇರೆ ಏನೋ ಕಾರಣ ಅಲ್ಲ. ಆ ಭಾಗದ ಹುಡುಗರಿಗೆ, ಆ ಭಾಗದ ಜನರಿಗೆ ಹೆಲ್ಪ್ ಆಗಬೇಕು. ಫಸ್ಟ್ ಟೈಮ್ ಭೀಮರಾವ್ ಸರ್ ನನಗೆ ಫೋನ್ ಮಾಡಿದೆ, ಸರ್ ರಿಲೀಸ್ಗೆ ಹಿಂಗೆ ಸತೀಶ್ ಸರ್ ಹತ್ರ ಹೋಗಿದ್ವಿ, ಫುಲ್ ಸಿನಿಮಾ ಇಷ್ಟ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದಾಗಲೇ ನನಗೆ ಬಹಳ ಖುಷಿಯಾಗಿತ್ತು. ಯಾಕೆಂದರೆ ಈ ಥರದ್ದೊಂದು ಬದಲಾವಣೆ ಇದೆ ಅಲ್ಲ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಒಂದು
ಕತೆ ಚೆನ್ನಾಗಿ ಬಂದಿದೆ, ಇದಕ್ಕೆ ಸಪೋರ್ಟ್ ಮಾಡ್ಬೇಕಂತ ನಿಲ್ಲೋದಿದೆಯಲ್ಲ ಅದು ಒಳ್ಳೆ ಬೆಳವಣಿಗೆ. ಇದು ಇಂಡಸ್ಟ್ರಿಲಿ ಆಗ್ಬೇಕಣ್ಣ. ಒಳ್ಳೆ ಟ್ಯಾಲೆಂಟೆಡ್ ಬಂದಾಗ ಒಂದಿಷ್ಟು ಜೊತೆಲಿ ನಿಂತು ಸಿನಿಮಾ ದೊಡ್ಡ ಮಟ್ಟಕ್ಕೆ ತೊಗೊಂಡೋದಾಗ ಇಡೀ ಇಂಡಸ್ಟ್ರಿಗೆ ಒಂದು ಹೊಸ ಬದಲಾವಣೆ ಅಣ್ಣ. ನನ್ನಿಂದ ಅಂತ ಏನಲ್ಲ, ತುಂಬಾ ಜನ ಮಾಡ್ತಾ ಇದ್ದಾರೆ, ನಾನು ಒಬ್ಬ ಅದರಲ್ಲಿ. ಅಂದ್ರೆ ಇಂಡಸ್ಟ್ರಿನಲ್ಲ, ಅಂದ್ರೆ ನೆಕ್ಸ್ಟ್ ಜನರೇಷನ್ ಬೆಳೆಸೋದಷ್ಟೇ. ಈಗ ನಾವು ಹೋದ್ಮೇಲೆ ಇಂಡಸ್ಟ್ರಿ ಹೋಗ್ಬಿಡ್ಲಿ ಅಂತ ಅನ್ಕೊಂಡ್ರೆ ನಮ್ಮಂತ ಸ್ವಾರ್ಥಿಗಳು ಇನ್ನೊಬ್ರು ಇಲ್ಲ. ವಿ ಆರ್ ವೆರಿ ಸೆಲ್ಫಿಶ್ ಆಗ್ಬಿಡ್ತೀವಿ ನಾವು. ಇಂಡಸ್ಟ್ರಿ ಮುಂದುವರಿಬೇಕಲ್ರಿ. ಈಗ ನೋಡಿ, ಹೊಸ ಹೀರೋಗಳೇ ಹುಡ್ತಾರೆ ಅನ್ನೋದೇ ಸಮಸ್ಯೆ. ಎಲ್ಲಿ ನಿಂತಿತ್ತು ಅಲ್ಲೇ ನಿಂತಿದೆ. ಹೊಸ ಹೀರೋಗಳು ಹುಟ್ಟಿದ್ರೆ ತಾನೇ ಇಂಡಸ್ಟ್ರಿ ಮುಂದುವರ್ಕೊಂಡು ಹೋಗೋದು. ಜನರೇಷನ್ನೇ ಬರಲಿಲ್ಲ ಅಂತಂದ್ರೆ ಅಷ್ಟು ವರ್ಷ ಈಗ ಅಣ್ಣವ್ರನ್ನ ಹಿಡಿದು ಅಬ್ಬಯ್ಯ ನಾಯ್ಡು ಹಿಡಿದು ಎಲ್ಲರೂ ಕಟ್ಕೊಂಡ್ಬಂದಿದ್ದಾರೆ, ಇಂಡಸ್ಟ್ರಿನ ಕರ್ಕೊಂಡ್ಬಂದಿದ್ದಾರೆ. ಈಗ ಅದೆಲ್ಲ ಮುಟ್ಕಾಬಿಟ್ರೆ ಈ ತರ ಪುಷ್. ಸೊ ನನಗೆ ಪರ್ಸನಲಿ ನನಗೇನ್ ಅನ್ಸುತ್ತೆ, ಪಪ್ಪಿ ಬಂದಾಗ ಧ್ರುವ ಸರ್ ಸಪೋರ್ಟ್ ಮಾಡಿದ್ರಣ್ಣ ಪಪ್ಪಿಗೆ. ಅದು ನೋಡಿ ಎಂತ ಬೆಳವಣಿಗೆ, ಬಹಳ ಖುಷಿ ಆಯ್ತು. ಪಪ್ಪಿ ಎಲ್ಲ ಮಾಡಿದ್ರು, ಶಿವಣ್ಣ ಮಾಡ್ತಾರೆ. ಈಗ ದರ್ಶನ್ ಅವರು ಎಷ್ಟೋ ಸಿನಿಮಾಗಳಿಗೆ ಏನೋ ಎಲ್ಲ ಟ್ರೈಲರ್ ಬಿಡುಗಡೆಗಾಗಲಿ, ನನ್ನ ಸಿನಿಮಾಗೆ ತುಂಬ ಸಲ ಬಂದಿದ್ದಾರೆ. ಸುದೀಪ್ ಸರ್ ನಂದು ಅಯೋಗ್ಯ ಸಿನಿಮಾದ ಮುಹೂರ್ತಕ್ಕೆ ಬಂದಿದ್ದಾರೆ. ಬ್ಯೂಟಿಫುಲ್ ಮನಸ್ಸುಗಳ ಬಗ್ಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಅಪ್ಪು ಸರ್ ಇದ್ದಾಗ ಅಪ್ಪು ಸಾರು ಅಷ್ಟೇ ಸಾಲಾಗಿ ಹಾಡಾಡ್ಕೊಡೋದು, ಇನ್ನೊಂದು ಮಾಡೋದು ಎಲ್ಲ ಮಾಡಿದ್ದಾರೆ. ಇಲ್ಲೇನು ಗೊತ್ತಾ, ನಾವೇ ಫ್ಯಾನ್ ವಾರ್ಗಳು ಮಾಡ್ಕೊಂಡು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಕಚ್ಚಾಡ್ಕೊಂಡು ಕುಂತಿದ್ದೀವಿ. ಎಲ್ಲ ಕನ್ನಡದ ಕೆಲಸನೇ ಮಾಡ್ತಾ ಇರೋದು. ಎಲ್ಲ ಕನ್ನಡ ಆ್ಯಕ್ಟರ್ಗಳು ಇಲ್ಲಿ ಬೇರೆ ಯಾರೂ ಇಲ್ಲ ಬಡ್ದಾಡ್ಕೊಳ್ಳೋಕ್ಕೆ. ನಾವು ಈ ಬಡ್ದಾಡ್ಕೊಳ್ಳೋದು ಫಸ್ಟ್ ಬಿಡಬೇಕು. ಎಲ್ಲರೂ ಪ್ರೀತಿಸೋದು ಕಲಿಬೇಕು. ಎಲ್ಲ ಸ್ಟಾರ್ಗಳು ನಮ್ಮವರೇ. ನೀವೇನು ಓಷನ್ ಮಾಡ್ಕೋಬೇಡಿ, ಇವ್ರು ಇಷ್ಟ, ಇವ್ರ ಕಂಟ್ರಿ ಇಷ್ಟ, ನಮ್ಗೆ ಯಾವ ಗುಂಪಲ್ಲೂ ಇಲ್ಲ, ಯಾವುದ್ರಲ್ಲೂ ಇಲ್ಲ. ಎಲ್ಲರೂ ನಮ್ಮವರೇ. ನಾವು ಚಿಕ್ಕ ವಯಸ್ಸಿಂದ ಎಲ್ಲ ಸ್ಟಾರ್ಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಅವ್ರು ನೋಡ್ಕೊಂಡು ಬೆಳೆದ್ಮೇಲೆ ನಮ್ಗೆ ಅವ್ರ ಇಷ್ಟ ಹೊರತು, ಅವ್ರು ಆರಾಧಿಸ್ತೀವಿ ಹೊರತು ಅವ್ರನ್ನ ಹೇಟ್ ಮಾಡಕ್ಕೆ ಹೆಂಗಾಗುತ್ತೆ? ಒಬ್ಬರನ್ನ ಇಷ್ಟಪಟ್ಟು ಒಬ್ಬರನ್ನ ಹೇಟ್ ಮಾಡಕ್ಕೆ ಹೆಂಗಾಗುತ್ತೆ? ವಿ ಕಾಂಟ್. ಸ್ಕೂಲಲ್ಲಿ ಯಾರನ್ನ ಲವ್ ಮಾಡಿಗಿಲ್ಲ, ಈಗಿಲ್ಲ ಸರ್ ಅಂತ ಹೇಳಿದ್ದೆ. ಹಿಂದಡಿಗೆ ಹೆಂಗ್ ಕಷ್ಟಪಟ್ಟು ಏನೇನೋ ಮಾಡಿಸಿದ್ರಿ. ಬಟ್ ನಾನು 10th 7th ಲವ್ ಮಾಡಕ್ ಶುರು ಮಾಡಿದ್ವಿ. ನಾವೆಲ್ಲ 4-5 ಶುರು ಮಾಡಿದ್ವಿ. ಫೈಟ್ ಮಾತ್ರ ಸಖತ್ತಾಗಿ ಮಾಡೋಣ ಅಣ್ಣ. ಫೈಟ್ ಎಲ್ಲೂ ಏನು ನರ್ವಸ್ಸೇ ಇಲ್ಲ, ಏನು ಜುರ್ರ ಅಂತ ಬೀಳೋದೇನು ಹೇಳೋದೇನು. ನನಗೆ ಹೆಬ್ಬುಲಿ ಕಟ್ ಆ್ಯಕ್ಚುಲಿ ಪರ್ಸ್ನಲಿ ಕನೆಕ್ಟ್ ಆಗಿದೆ. ಯಾಕೆಂದರೆ ನಾನು ಬೇರೆ ಜಗತ್ತಿನ ಬೇರೆ ಸಿನಿಮಾಗಳು ನೋಡ್ತಾ ಇರ್ತೀನಿ. ಬೈಸಿಕಲ್ ಥೀವ್ಸ್ ಅಂತ ಒಂದು ಸಿನಿಮಾ ಮಜೀದ್ ಮಾಡಿದ್ವಿ, ಅಲ್ಲಿರೋ ಇನ್ನೋಸೆನ್ಸ್. ಹೆಬ್ಬುಲಿ ಯಾವಾಗ್ಲಿಂದ ಕಾಣವಲ್ತಾನೆ? ಪದ್ಮ ಟಾಕೀಸ್ ದಿನಕ್ಕೆ 4 ಆಟ.